ಬಟ್ ನಿಮ್ಮ ಕಂಟೆಂಟ್ ಹೌದು ಇದೊಂದು ಡಿವೋರ್ಸ್ ಮತ್ತೆ ಸಿಂಗಲ್ ಪೇರೆಂಟ್ ಕಷ್ಟ ಸುಖ ಅನ್ನೋದು ಅಷ್ಟೇ ಹೇಳ್ಬಹುದು ನೀವು. ಅದನ್ನ ಹೊರತುಪಡಿಸಿ ಅದೇ ಥಿಯೇಟರ್ ಬರ್ಸೋದಕ್ಕೆ ಏನ್ ಮಾಡ್ತೀರಾ ಸರ್? ಒಂದಿಷ್ಟು ಪ್ರಮೋಷನ್ ಆಕ್ಟಿವಿಟೀಸ್ ಗಳು ನಡೀತಾ ಇದೆ. ಆಲ್ರೆಡಿ ನಮ್ಗೆ ಸಾಂಗ್ಸ್ ಚೆನ್ನಾಗಿ ರೀಚ್ ಆಗಿದೆ, ಅದು ಪ್ಲಸ್ ಪಾಯಿಂಟ್. ಜೊತೆಲಿ ನನಗೆ ಬೆನ್ನೆಲುಬಾಗಿ ನನ್ನ ಒಂದಿಷ್ಟು ಆರ್ಟಿಸ್ಟ್ ಗಳಿದ್ದಾರೆ, ಕೋ ಆರ್ಟಿಸ್ಟ್ ಗಳಲ್ಲ, ಅವ್ರ ಫೇಸ್ ಗಳಂತೂ ಆಡಿಯನ್ಸ್ ಗೆ ಗೊತ್ತೇ ಇದೆ. ಬಟ್ ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲ ನೋಡಿದಾರೆ ಅಥವಾ ನಾಡಿದ್ದು ಗೊತ್ತಾಗುತ್ತೆ ಅದನ್ನು. ಜೊತೆಲಿ ಕಂಟೆಂಟ್ ವೈಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡಿದೀವಿ ಅಂತ ಅನ್ಕೊಂಡಿದೀನಿ. ಸಿನಿಮಾ ಒಳಗಡೆ ಒಂದಿಷ್ಟು ವಿಷಯಗಳು ಚೆನ್ನಾಗಿ ಮಾಡಿದ್ವಿ, ಸಿನಿಮಾ ಮಂದಿಗೂ ಅದು ಗೊತ್ತಾಗಿದೆ ಚೆನ್ನಾಗಿದೆ ಸಿನಿಮಾ ಅಥವಾ ನೋಡ್ಬೇಕು ಅಂತ. ಅಗೇನ್ ಇನ್ನೊಂದು ಪೋಸ್ಟರ್ ಡಿಸೈನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನಮ್ಗೆ. ನಾವು ಮೀಡಿಯಾಗಳಲ್ಲಾಗಿರ್ಬೋದು ಅಥವಾ ಆರ್ಟಿಸ್ಟ್ಗಳಿಗೆಲ್ಲ ಆ ಪೋಸ್ಟರ್ ಡಿಸೈನ್ ತೋರಿಸಿದಾಗ ಯುನಿಕ್ ಆಗಿದೆ, ಸ್ವಲ್ಪ ಏನೋ ವಿಷಯ ಇದೆ ಈ ಪೋಸ್ಟರ್ ಅಲ್ಲಿ, ಅಥವಾ ಸಿನಿಮಾನು ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಲೈಕ್ ನಾವು ಯಾವಾಗ ಒಂದು ಸಿನಿಮಾ ಡಿಸೈಡ್ ಮಾಡೋದು ಒಂದು ಪೋಸ್ಟರ್ ಡಿಸೈನ್ ಇಂದ ಅಥವಾ ಸಾಂಗ್ಸ್ ಗಳಿಂದಾನೆ, ಅಲ್ಲೆಲ್ಲ ಒಂದ್ಸತಿ ಗೆದ್ದಿದೀವಿ ನಾವು. ಪ್ರೊಡ್ಯೂಸರ್ ಹೇಳುವಾಗಲೇ ಹೊಸ ಆಡಿಯೋ ಕಂಪ್ನಿಗೆ, ಹೊಸ ಮ್ಯೂಸಿಕ್ ಡೈರೆಕ್ಟರ್, ಹೊಸ ಡೈರೆಕ್ಟರ್, ಹೊಸ ಹೀರೋಗೆ ಇಷ್ಟು ಜನ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಎಲ್ಲೋ ಆರ್ಗ್ಯಾನಿಕ್ ಮೇಡಮ್. ಅದು ಬೂಸ್ಟ್ ಮಾಡಿಸ್ಬೇಕು, ಇನ್ನೊಂದು ಮಾಡಿಸ್ಬೇಕು